ಯಾವ್ದೋ ಒಂದು ಕಾರ್ಯಕ್ಕೆ ಹೊಂಟೇವಿ, ಮದುವೆರಾಗಲಿ ಶಾಲೆಗೆ ಎಲ್ಲಿಗೆ ಹೊಂಟೇವಿ. ಹೋಗೋ ಮುಂದಾಗ ಹೊಸ ಕಾಲಾಗಿನ ಏನ್ ಅದು ಜೋಡದವಲ್ಲ ಹಾಕೊಂಡು ಹೋಗೋ ಮುಂದಾಗ ನಿಮ್ಗೆಲ್ಲ ಗೊತ್ತೈತಿ, ಊರು ಹುಡುಗಿ ಐತಿ, ನಮ್ಮೂರು ಕಾಯುವಂತ ಮಲ್ಲಯ್ಯ ನನ್ನ ಬಳಿಕ ಮಲ್ಲಯ್ಯಪ್ಪನ ಗದ್ದಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ನೀವೆಲ್ಲರೂ ಕೂಡ ಮಲ್ಲಯ್ಯನ ಗದ್ದಿಗೆ ನಮಸ್ಕಾರ ಮಾಡಕ್ ಬರ್ತೀರ, ಮಲ್ಲಿಕಾರ್ಜುನ ಗದ್ದಿಗೆ ನಮಸ್ಕಾರ ಮಾಡಕ್ ಬರ್ತೀರ ಅಂದ್ರೆ ಕರೆ ಹೇಳ್ರಿ, ನೀವು ಕಾಲಾಗಿ ನೀನು 500 ರೂಪಾಯಿ ಕೊಟ್ಟು ಹೋಗಂದಿಲ್ಲ, ಅವ್ನು ಹಾಕೊಂಡು ಹೋಗ್ತೇನೆ ಅಲ್ಲಿ ಹಾಕೊಂಡು ಹೋಗ್ತೀರಿ. ಮತ್ತೆ ಏನ್ ಬಿಡ್ತೀರ ಅವನು? ಎಲ್ಲಿ ಬಿಡ್ತಾರೆ? ಅವನ್ ಬಿಡಕ್ಕೆ ಒಂದು ಜಾಗ ಐತಿ, ಅಲ್ಲಿ ಬಿಟ್ಟು ಮಲ್ಲಿಕಾರ್ಜುನ ದರ್ಶನ ಮಾಡಕ್ ಬರ್ತಿರಲ್ಲ, ಕರೆ ಕೈ ಅಂತ ಹೇಳಿದ್ರವ ನಿಮ್ ಮನಸ್ಸು ಮಲ್ಲಿಕಾರ್ಜುನ ಮುಂದಾಗಿದೆ. ಕರೆ ಇಷ್ಟಕ್ಕೊಂದು ಅನ್ನಕೈತೆ ನಿಮ್ಗೆ ಅರ್ಥ ಆಗೈತಿ. ಹೊರಗೆ ಬಿಟ್ಟಿರಿ, ಮಲ್ಲಿಕಾರ್ಜುನ ದರ್ಶನ ಮಾಡಕತ್ತೀರಿ, ದರ್ಶನ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಕತ್ತದೆ, ಯಪ್ಪ ಮಲ್ಲಿಕಾರ್ಜುನ ನಿನ್ನೆ ಸಂಜೆ ಮುಂದೆ ಹೋಗಿ ಮಾರ್ಕೆಟ್ನಾಗ 500 ರೂಪಾಯಿ ಕೊಟ್ಟು ಚಲೋ ಕಾಲಾಗಿ ಯಾವ ಯಾವ್ದು ತಗೊಂಡು ಹೋದ್ರೆ 500 ರೂಪಾಯಿ ಹೋಗೇ ಬಿಡುತ್ತೆ. ಏನ್ ಮಾಡ್ಬೇಕಂತ ತಿಳ್ಕೊಂಡ ನಿಮ್ಮ ಮನಸ್ಸು ಎಲ್ಲೈತೆ ಅಂತಂದ್ರ ಕಾಲಾಗಿನ ಬಿಡ ಜಾಗದಾಗೈತಿ, ದೇಹ ಮಾತ್ರ ಹತ್ರ ಮುಂದೈತಿ. ಅದಕ್ಕಾತಂತ ಏನು ಅಂತಂದ್ರೆ ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್. ಲಿಂಗ ಪೂಜೆಯು ಮಾಡತಾರ, ಲಿಂಗಕ ನೀರ ಹಾಕಿರತಾರ, ಶಾದ ಚಟ ಆದ ಕೂಡಲೇ ಭಸ್ಮ ಹಚ್ಚುದೆ ಮರೆಯುತ್ತಾರ. ನಿಮ್ ಕಡೆ ಎಲ್ಲ ಭಕ್ತಿ, ನಮ್ಮ ಕಡೆ ಭಕ್ತಿ ಬಗ್ಗೆ ಹೇಳ್ತೀನಿ. ಸಬೇಶ್ವರ ಭವ್ಯ ಯಾಕೋಬೇಕು ಕಡಿಮೆ. ಏನ ಭಕ್ತಿ ಅಂತ ಭಕ್ತಿ ರೀ, ಈಗಿನವರು ಮಾಡ್ತಾರ ಚಟದ ಭಕ್ತಿ ರೀ. ಏನ ಭಕ್ತಿ ಅಂತ ಭಕ್ತಿ ರೀ, ಈಗಿನವರು ಮಾಡ್ತಾರ ಚಟದ ಭಕ್ತಿ ರೀ. ಮುಂಜಾನೆ ಹೇಳತಾರ, ಹಾಳ ಮಾರಿಲೆ ತಿರುಗುತ್ತಾರ. ಮುಂಜಾನೆ ಹೇಳತಾರ, ಹಾಳ ಮಾರಿಲೆ ತಿರುಗುತ್ತಾರ. ಮಾರಿಗಿರಿ ತೊಳೆದು ಬಿಟ್ಟು, ಮಾರಿಗಿರಿ ತೊಳೆದು ಬಿಟ್ಟು ಮೊದಲು ಚಾ ಕುಡಿಯುತ್ತಾರ. ಏನ ಭಕ್ತಿ ಅಂತ ಭಕ್ತಿ ರೀ, ಈಗಿನವರು ಮಾಡ್ತಾರ ಚಟದ ಭಕ್ತಿ ರೀ. ಲಿಂಗ ಪೂಜೆಯು ಮಾಡುತ್ತಾರ, ಲಿಂಗಕ ನೀರ ಹಾಕಿರ್ತಾರ. ಶಾದ ಚಟ ಆದ ಕೂಡಲೇ, ಶಾದ ಚಟ ಆದ ಕೂಡಲೇ ಭಸ್ಮ ಹಚ್ಚುದೆ ಮರೆಯುತ್ತಾರ. ಏನ ಭಕ್ತಿ ಅಂತ ಭಕ್ತಿ ರೀ, ಈಗಿನವರು ಮಾಡ್ತಾರ ಚಟದ ಭಕ್ತಿ ರೀ. ಹೆಣ್ಣು ಮಕ್ಕಳು ಬಂದಿರತಾರ, ಪುರಾಣ ಕೇಳಕ ಕುಳಿತಿರ್ತಾರ. ಹೆಣ್ಣು ಮಕ್ಕಳು ಬಂದಿರತಾರ, ಪುರಾಣ ಕೇಳಕ ಕುಳಿತಿರ್ತಾರ. ಭಕ್ತಿಯಿಂದ ಕೇಳೋದು ಬಿಟ್ಟು, ಭಕ್ತಿಯಿಂದ ಕೇಳೋದು ಬಿಟ್ಟು, ಭಕ್ತಿಯಿಂದ ಕೇಳೋದು ಬಿಟ್ಟು ಮಣ್ಣಿನ ಸುದ್ದಿ ಮಾತಾಡ್ತಾರ. ಏನ ಭಕ್ತಿ ಅಂತ ಭಕ್ತಿ ರೀ, ಈಗಿನವರು ಮಾಡ್ತಾರ ಚಟದ ಭಕ್ತಿ ರೀ. ಗಂಡು ಮಕ್ಕಳು ಬಂದಿರ್ತಾರ, ಪೂರ ಹಿಂದ ಕುಳಿತಿರ್ತಾರ. ಗಂಡು ಮಕ್ಕಳು ಬಂದಿರ್ತಾರ, ಪುರಾಣ ಕೇಳಕ ಕುಳಿತಿರ್ತಾರ. ಭಕ್ತಿಯಿಂದ ಕೇಳುದು ಬಿಟ್ಟು, ಭಕ್ತಿಯಿಂದ ಕೇಳುದು ಬಿಟ್ಟು ಬೀಡಿ ಸಿಗದಿರ್ತಾರ. ಏನ ಭಕ್ತಿ ಅಂತ ಭಕ್ತಿ ರೀ, ಈಗಿನವರು ಮಾಡ್ತಾರ ಚಟದ ಭಕ್ತಿ ರೀ. ಲಗ್ನಕ್ಕಂತ ಹೋಗುತ್ತಾರ, ದಾರ್ಯಾಗಿವರು ಇಳಿಯುತ್ತಾರ. ಲಗ್ನಕ್ಕಂತ ಹೋಗುತ್ತಾರ, ಇಡೀ ಊರ ಹುಡುಕಾಡ್ತಾರ. ಲಗ್ನಕ್ಕಂತ ಹೋಗುತ್ತಾರ, ಇಡೀ ಊರ ಹುಡುಕಾಡ್ತಾರ.
ಮಾಡುವಂತ ಭಕ್ತಿ ಆ ಭಗವಂತ ಮೆಚ್ಚುವಂಗಿರ್ಬೇಕಂತ ಕರೀತಾರಲ್ಲ, ಹಂಗ ಬ್ರಾಹ್ಮಣರು ಯಾವಾಗ ಬಂದಾರ ಅವ್ರ ಮನಸ್ಸು ಮೈಲಿಗಾಗೈತಿ. ಸಿದ್ದರಾಮೇಶಂದ ಯಪ್ಪ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಭಾವನೆಯಿಂದ ಸ್ನಾನ ಮಾಡಿ ಎಲ್ಲ ಚಲೋ ಆಗೈತಿ. ಸರಿ ಅಂತ ತಿಳ್ಕೊಂಡು ಬೇಜದ ಮರದ ಸ್ನಾನ ಮಾಡಿ ಬಂದ್ರೆ ಬಾಳೆ ಮರದ ಬಂದ ಕಾಯಿ ಮುಟ್ಟಿಲ್ಲ. ಯಾಕ? ಪ್ರಾಣಿಗಳಿಗೆ ಸಹಿತ ಗೊತ್ತಿತ್ತ ಸಿದ್ದರಾಮೇಶನ್ ನಿಂದನ ಮಾಡಿದ್ರೆ ಬಿಡಬಾರ್ದಂತ ಹೇಳಿ. ಪ್ರಾಣಿಗೆ ಸಹಿತ ಸಂಸ್ಕಾರ ಗೊತ್ತಿತ್ತ. ಇಂತಹ ಸಿದ್ದರಾಮೇಶ ಸದಾವಕಾಲ ತನ್ನ ಕಾಯಕವನ್ನು ಮಾಡ್ತಾ 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 ಕಾಲವನ್ನು ಕಡಿಬೇಕಾದ್ರೆ ಒಂದು ದಿವಸ ಯಥಾ ಪ್ರಕಾರವಾಗಿ ಬೆಳಗ್ಗೆ ಎದ್ದ ತಕ್ಷಣ ಶ್ರೀಗಿರಿ ಮಲ್ಲಯ್ಯನ ಪೂಜೆ ಮಾಡುವುದೇ ಸಿದ್ದರಾಮೇಶ. ಒಳ್ಳೆಯ ಮನಸ್ಸಿನಿಂದ ತುಂಬಿದ ಮನಸ್ಸಿನಿಂದ ನಿತ್ಯದ ಕೂಡ ಪೂಜೆಯನ್ನು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಆ ಶ್ರೀಗಿರಿ ಮಲ್ಲಯ್ಯನ ಗದ್ದಿಗೆ ಮುಂದೆ ಆದಿಲಿಂಗ ಬಂತ. ಆದಿಲಿಂಗ ಬಂದು ಹೇಳಿದಂತ, ಸಿದ್ದರಾಮೇಶ, ನಾನು ಇದ ನಿನ್ನ ಊರಿನ ಶಿಮಿ ಒಳಗಾದೀನಿ, ಇದ ನಿನ್ನ ಊರಿನ ಶಿಮಿ ಒಳಗಾದೀನಿ, ನಿನ್ನಂತೆಲ್ಲ ಬರ್ಬೇಕಂತ ತಿಳ್ಕೊಂಡು ಇಚ್ಛೆ ಮಾಡೀನಿ, ನಿನ್ನಂತೆಲ್ಲ ಬರ್ಬೇಕಂತ ತಿಳ್ಕೊಂಡು ಅಲ್ಲಿ ಮಟ್ಟ ಬಂದೀನಿ, ಕಾರಣ ನನ್ನ ಬಂದು ಕರ್ಕೊಂಡು ಹೋಗ ಅಂತ ಆದಿಲಿಂಗ ಸಿದ್ದರಾಮೇಶನ್ ಹೇಳ್ತಾರೆ. ಆದಿಲಿಂಗ ಸಿದ್ದರಾಮೇಶನ್ ಹೇಳಿದಾಗ ಸಿದ್ದರಾಮೇಶ ಅಂದ ಬಹಳ ಸಂತೋಷ ಆಗ್ತದಪ್ಪ, ಗಾದಂದರೆ ಯಾರು ಆದ ಕರೆ ನೀವು ಬಂದಿದ್ದಿಲ್ಲ ಅಂತಲ್ಲ, ನೀನ್ ಎಲ್ಲಿದ್ದೀರಿ? ಇಲ್ಲಿಂದ ನೀವಿದ್ಯಲ್ಲ ಈ ಜಾಗದಾಗಿಂದ 12 ಅಂಗುಲ. ಬಹಳ ಆಶ್ಚರ್ಯ ಏನು ಅಂತಂದ್ರ ನೀನ್ ನಿಂತ ಜಾಗದಿಂದ 12 ಅಂಗುಲ ಅಂತ ಬಹಳ ದೂರದೇನಪ್ಪ. ಈ ಹಿಂಗೆ ಯಾವಾಗ ಅಂದ್ಕೂಳೆ ಆಗಿನ ಸಮಯ ಸಿದ್ದರಾಮೇಶ ವಿಚಾರ ಮಾಡಿದೆ, 12 ಯೋಜನ 12 ಅಂದ್ರ ಅಂದ್ರೆ ಒಂದು ಯೋಜನ ಅಂತಂದ್ರೆ 4 ಕಿಲೋಮೀಟರ್, ಒಂದು ಯೋಜನ ಅಂತಂದ್ರೆ 4 ಕಿಲೋಮೀಟರ್, 12 ಯೋಜನ ಅಂತಂದ್ರೆ 48 ಕಿಲೋಮೀಟರ್. ಅಂದ್ರೆ ಇಲ್ಲಿ ನಡ್ಕೊಂಡು 48 ಕಿಲೋಮೀಟರ್ ದೂರದೊಳಗೆ ಆದಿಲಿಂಗ ಸ್ಥಾಪನೆ ಬಂದ ನಿಲ್ಸ. ಸರಿ, ಹಾಗಾದ್ರೆ ಕೊಯ್ಲಾಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಸಿದ್ದರಾಮೇಶ ಆತನ ಬಳಗದ ಎಲ್ಲರಿಗೂ ಕೂಡ ಸುದ್ದಿ ಮುಗಿಸಿದ. ಗಳ್ಳು ಭಜನೆ ಬಾಜಂತ್ರಿ ಮುಖಾಂತರವಾಗಿ ಬಂಡಿಯೊಳಗೆ ಕರ್ಕೊಂಡ್ ಬರ್ಬೇಕ ಆದಿಲಿಂಗನ ಅಂತ ತಿಳ್ಕೊಂಡು 48 ಮೈಲು ಹೋದ್ರು. ಎಲ್ಲರೂ ಕೂಡ ಬಂಡಿ ಕಟ್ಟಿದ್ರ. ಬಂಡಿ ಕಟ್ಟಿದಾಗ ಆತನ ಗೊತ್ತಾತ ಇಷ್ಟು ಮೈಲ್ ಹಿಂಗ್ ಐತೆ ಅಂತ ತಿಳ್ಕೊಂಡ ಅಲ್ಲಿ ಹೋಗಿ ಬಂಡಿ ತರಿದ್ರೆ ಇಲ್ಲಿ ಇರ್ಬೋದು ಅಂತ ತಿಳ್ಕೊಂಡ ಸಿದ್ದರಾಮೇಶ ಅಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿ ಆಗಿರಪ್ಪ ಒಳ್ಳೇದಾಗ ನಾ ಕೂಡ ನೀ ಕೂಡ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಭೂಮಿ ಅಲ್ಲದ ಆದಿಲಿಂಗ ಕಂಡಿದ್ದ. ಯಾವಾಗ ಆದಿಲಿಂಗ ಕಂಡಂತ ಸಮಯದೊಳಗ ಎಲ್ಲರೂ ಕೂಡ ಬಹಳ ಖುಷಿ ದೇವರ್ಷ ಮಾಡ್ತಾರ, ಅನಂತದಿಂದ ಹೊಗಳ್ತಾರ. ಹೊಗುವಂತ ಸಮಯದೊಳಗ ಆ ಆದಿಲಿಂಗವನ್ನು ನಾನು ಮೇಲೆ ಎತ್ತಬೇಕ ಅಂತ ತಿಳ್ಕೊಂಡು ನನ್ನ ಕೈಯಿಂದ ಆದಿಲಿಂಗ ಮ್ಯಾಲ ಬರ್ಬೇಕಂತ ತಿಳ್ಕೊಂಡು ಎಲ್ಲರೂ ಕೂಡ ಆದಿಲಿಂಗವನ್ನ ಗೆತ್ತ ಕೇಳ್ತಾರ. ಅಳಿಯಾಡುವಂತ ಸಮಯದೊಳಗ ದೂರ ಕುಂತಿರ್ತಕ್ಕಂಥ ಸಿದ್ದರಾಮೇಶನಿಗೆ ಹೋಗಂದ್ರಂತ, ಯಪ್ಪ ಇರೋದೇ ಇಷ್ಟು ಲಿಂಗದ, ಇರೋದೇ ಇಷ್ಟು ಆದಿಲಿಂಗದ, ಆದ್ರೆ ಎಷ್ಟು ಮನೆ ಪ್ರಯತ್ನ ಮಾಡಿ ಕೂಡ ಬರ್ಬೇಕಂತ ತಿಳ್ಕೊಂಡು ಹೇಳಿದಾಗ ಸರಿಪ್ಪ ನಾ ಬರ್ತೇನೆ ಸರಿ ಅಂತ ತಿಳ್ಕೊಂಡು ಸಿದ್ದರಾಮೇಶ ಬಂದು ನಮಸ್ಕಾರ ಮಾಡಿದ್ರ ಆದಿಲಿಂಗ ತನ್ನಿಂದ ತಾನ ಮ್ಯಾಲೆ ಬಂದು ಪುಣ್ಯ ಕೊಟ್ಟಿಲ್ಲ. ಯಾವಾಗ ಆದಿಲಿಂಗ ತನ್ನ ತಾನೇ ಬಂದು ಬಂಡೆ ಕುಂತ್ಕೊಂಡಾಗ ಎಷ್ಟು ಖುಷಿ ಅನ್ಸಕತ್ತಾರ. ನನ್ನ ಬಂಡ್ಯಾಗ ಆದಿಲಿಂಗ ಐತಿ, ನನ್ನ ಬಂಡಿ ಮುಂದೈತಿ, ನನ್ನ ಬಂಡಿ ಎಂದೈತಿ, ನನ್ನ ಬಂಡಿ ರಕ್ಷಣೆ ಮಾಡಕತ್ತೈತಿ. ಎಲ್ಲರೂ ಕೂಡ ಭಜನೆ ಭಜಂತ್ರಿ ಮುಖಾಂತರವಾಗಿ, ಡೊಳ್ಳಿನ ಮುಖಾಂತರವಾಗಿ, ಸಮಾಜದ ಮುಖಾಂತರವಾಗಿ, ನಂದಿಕುಲ ಮುಖಾಂತರವಾಗಿ ಆರತಿ ತಗೊಂಡ ಹಾಡ್ಕೋತ ಬರೋರು ಯಾರು, ಹೋಗೋರು ಯಾರು, ಹಿಂಗ ಬರೋದ್ರೊಳಗೆ ಹೇಳ್ತಾನೆ ತಾಯಿ ಸೊಲ್ಲಾಪುರಕ್ಕ ನೀನು ಹೊಳಗ್ ಬರ್ಬೇಕಂದ್ರೊಳಗ ಕತ್ಲಾಗಿರುತ್ತೆ. ಕತ್ತಲಾದಾಗ ಸಿದ್ದರಾಮೇಶಂದ ಹೊತ್ತು ಮುಳುಗಿದ್ಮ್ಯಾಗ ದೇವರನ್ನ ಊರು ತರಬಾರ್ದಂತಪ್ಪ, ಈಗ ಇಲ್ಲೇ ಇರ್ಲಿ, ಬೆಳಗ್ಗೆದ್ದು ಬಂದು ಯಥಾ ಪ್ರಕಾರವಾಗಿ ಭವ್ಯವಾಗಿ ಮೆರವಣಿಗೆ ಮಾಡಿಕೊಂಡು ಸೊಲ್ಲಾಪುರ ಮುಖಾಂತರ ಎಲ್ಲ ಕಡೆ ಹೇಳ್ಬೇಕಂತ ಹೋಗಿ ಸ್ಥಾಪನೆ ಮಾಡ. ಸರಿ, ಅಲ್ಲೇ ಊರ ಹದ್ದಿಗೆ ನಿಲ್ಲಿಸಿದ್ರು. ಎಲ್ಲರೂ ಬಂಡಿ ಅಲ್ಲೇ ಬಿಟ್ಟು ಬಂದ್ರು ತಮ್ಮ ಮನೆಗೆ. ಬಂದ ತಕ್ಷಣ ಸಹಜರು ಒಂದಿಷ್ಟು ಮಂದಿ ವಿಚಾರ ಮಾಡಿದ್ರು, ನೋಡು ಸಿದ್ದರಾಮೇಶನ ಮನಸ್ಸನ್ನು ಉಳಿಸ್ಬೇಕ, ಇದ ಜೀವ ಸಮಯ. ಸಿದ್ದರಾಮೇಶನ ಮನಸ್ಸು ಉಳಿಸ್ಬೇಕಂದ್ರೆ ಏನ ಅಲ್ಲಿನ ಆದಿಲಿಂಗ ಇಟ್ಟು ಬಂದಿವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾವು ಇರೋದೇ ಇಟ್ಟು ಲಿಂಗ ಐತೆ, ಇರೋದೇ ಇಟ್ಟು ಲಿಂಗ ಐತೆ, ಅದೇ ಕೊಡೋಲ್ಲ, ಒಬ್ಬರೇ ಇರ್ತಾರೆ ಎತ್ತೆ ಬರ್ತಕ್ಕೆ ಅಂತದ್ರೊಳಗ ನಾ ಕೆತ್ತ ನಿನ್ನ ವ್ಯಾಡತ್ತ ನನ್ನ ವ್ಯಾಡತ್ತ ಬೆಳಗ್ಗೆ ಜಲ್ದಿ ಹೋಗಿ ತೊಗೊಂಬಂದು ಸಿದ್ದರಾಮೇಶನ ನಿಲ್ಲಿಸ್ಬಿಡೋಣ. ಸಿದ್ದರಾಮೇಶ ನೋಡಿದ ತಕ್ಷಣ ಆಶ್ಚರ್ಯಪಟ್ಟು ನಮಗೆ ಶಬಾಷಿಗೆ ಕೊಡ್ತಾನೆ. ಅದಂತ ದೊಡ್ಡದು ಯಾವ್ದೈತಿ ಅಂದ್ರೆ 3-4 ಮಂದಿ ವಿಚಾರ ಮಾಡ್ಕೊಂಡವ್ರ ಸರಿ ಅಂತ ತಿಳ್ಕೊಂಡು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ
ನಾಲ್ಕು ಎತ್ತು ಹುಡ್ಕೊಂಡು ಹೋದ್ರು. 4 ಎತ್ತು ಹುಡ್ಕೊಂಡು ಬಂಡಿ ತಗೊಂಡು ಯಾವಾಗ ಹೋಗ್ಯಾರ, ಆ ಬಂಡಿ ಒಳಗೆ ಆದಿಲಿಂಗ ಐತಿ. ಎತ್ತು ಹುಡ್ಯಾರ, ಎತ್ತು ಹೂಡಿ ಯಾವಾಗ ಎತ್ತು ಹೊಡಿತಾರ ನೆನಪಿರ್ಲಿ ತಾಯಿ, ಇರದಿಷ್ಟ ಆದಿಲಿಂಗ ಎಷ್ಟು ಜಗ್ಗಿದ್ರು ಕೂಡ ಬಂಡಿ ಸರಿಯಾಗ ಬಂಡಿ ಸರಿದಿರುವಂತಹ ಸಮಯದೊಳಗ ಹೊಲದ ಮಾಲೀಕರ ಎತ್ತಿನ ಮಾಲೀಕರು ಆ ಎತ್ತು ಇದು ಲಿಂಗ ಹೇಳಕ್ ಆಗೋದಂತಂದ್ರೆ ಎಂತೆಂತ ಮೇಲಿನ ಬಡ್ಡಿ ಹೇಳ್ತೈತಿ, ಹೌದಲ್ಲ ಒಂದು ಜೋಳ ಗೋಧಿ ಏನಾರ ಹೇಳ್ಕೊಂಡು ಹೋಗ್ತಾವ, ಎಕ್ಕೋಚಿತ ಇಟ್ಟು ಲಿಂಗ ಹೇಳೋದನ್ನ ಕೇಳ್ಕೊಂಡು ಶಿಕ್ತ ಬಂದ ಎತ್ತಿನ ಮಾಲಕ ಬಾರ್ಕೊಂಡು ಹೊಡೆದು ಎಲ್ಲಿ ಮಟ್ಟ ಹೊಡೆದ ಎತ್ತ ಸಾಯುವ ಹೊಡೆದ. ಸತ್ರು ಕೂಡ ಆದಿಲಿಂಗ ಮುಂದೆ ಬರಲಿಲ್ಲ. 4 ಎತ್ತ ಬಡಿಸ್ಕೊಂಡ ಅಲ್ಲೇ ಪ್ರಾಣ ಬಿಡ್ತಾವ. ಯಾವಾಗ ಪ್ರಾಣ ಬಿಟ್ಟಂತ ಸಮಯದೊಳಗೆ 4 ಎತ್ತಿನ ಪ್ರಾಣ ಎಲ್ಲಿ ಬಂದಿದ್ವು ಅಂತಂದ್ರ ಶ್ರೀಶೈಲ ಮಲ್ಲಯ್ಯನಂತಲ್ಲಿ ಬಂದಿದ್ದು ಅಂತ. ಅಭಿನವ ಸೊಲ್ಲಾಪುರ ಅಭಿನವ ಶ್ರೀಶೈಲ ಮಾಡಿರ್ತಕ್ಕಂಥ ನಿತ್ಯನೂ ಕೂಡ ಸಿದ್ದರಾಮೇಶ ಪೂಜೆ ಮಾಡುವಂತ ಮಲ್ಲಯ್ಯನ ಕಡೆಗೆ ಬಂದುವಂತ ಆತ್ಮ ಬಂದಾಗ ಯಥಾ ಪ್ರಕಾರ ಬೆಳಿಗ್ಗೆ ಎದ್ದು ಕೂಡ ಸಿದ್ದರಾಮೇಶ ಪೂಜೆ ಮಾಡಕ್ ಹೋಗ್ತಾನ. 4 ಆತ್ಮಗಳನ್ನು ನೋಡಿ ಏನ ಆಶ್ಚರ್ಯ ಅಂತ ಸಿದ್ದರಾಮೇಶ, ಏನ ಆಶ್ಚರ್ಯ ಅನ್ನೋದ್ರೊಳಗಾಗಿ ಅವಾಗ ಆತ್ಮಗಳು ಹೇಳಿದ್ರಂತ, ಯಪ್ಪ ಹಿಂಗ ನಮ್ಮ ಮಾಲಕರು ಹಿಂಗೆ ಮಾಡಿದ್ರು, ಬೆಳಗ ಮುಂಜಾನೆ ಆದಿಲಿಂಗ ತರಕ್ ಹೋದಾಗ ಎಳಿಲಾರಕ ಆಗಲಾರ ಸಲುವಾಗಿ ರಕ್ತ ಗುರು ಹೊಡೆದ ಪ್ರಾಣ ಬಿಡಿಸಿದ್ರಪ್ಪ. ಸಿದ್ದರಾಮೇಶ ಅಂತ ಎಂಥ ಅಗೌರವವಾಗಿರ್ತಕ್ಕಂಥ ಘಟನೆ. ಕಾರಣ ಇದನ್ನ ಆದಿಲಿಂಗನೂ ಕೂಡ ಮೆಚ್ಚೋದಿಲ್ಲ, ಮಲ್ಲಯ್ಯನೂ ಕೂಡ ಮೆಚ್ಚೋದಿಲ್ಲ. ಸರಿ, ಹಾಗಾದ್ರೆ ಆಗಿಂದಾಗ ಸಿದ್ದರಾಮೇಶ ತನ್ನ ಪೂಜೆನ ಮುಗಿಸ್ಕೊಂಡ ಎಲ್ಲರೂ ಕೂಡ ಭವ್ಯವಾಗಿ ಮೆರವಣಿಗೆ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಆ ಒಂದು ಎಲ್ಲಿ ಆದಿಲಿಂಗ ಇಟ್ಟಿದ್ರೆ ಅಲ್ಲಿ ಮಠ ಬರ್ತಾರೆ. ಬಂದಂತ ಸಮಯದೊಳಗೆ ಎತ್ತಿನ ಪ್ರಾಣ ಮಾತ್ರ ಅಲ್ಲೇ ಬಂದಿದ್ದು, ಎತ್ತು ಮಾತ್ರ ದೇಹ ಅಲ್ಲೇ ಇರುವ. ಸಿದ್ದರಾಮೇಶ ಅಂತ ಯಾರ ಎತ್ತು ಕೂಡ ಕಟ್ಟಂಗಿಲ್ಲ. ಸ್ವತಃ ಆದಿಲಿಂಗನನ್ನ ತರುವುದಕ್ಕಾಗಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಎತ್ತಿನದವರ ಅವ ಎತ್ತ ಎಳ್ಕೊಂಡು ಬರ್ಬೇಕು ಅಲ್ಲಿಗೆ ಅಂದಾಗ ಅವರೊಂದು ಎತ್ತ ಸತ್ತು ಹೋಗ್ಯಾವ. ಅವನ ಅಂತ್ಯ ಸಂಸ್ಕಾರ ಮಾಡುವಂತ ಬಾಕಿ. ಮತ್ತ ಅಂತದ್ರೊಳಗ ಅವ್ರು ಹೆಂಗೆ ಹೇಳ್ಕೊಂಡ್ ಬರ್ತಾವ ಅಂತ ತಿಳ್ಕೊಂಡು ಹೇಳಿದಾಗ ಸಿದ್ದರಾಮೇಶ ಅಂತ ಆದಿಲಿಂಗಯ್ಯ ಯಾರ ಕಡೆಯಿಂದ ಎಳ್ಕೊಂಡು ಹೋಗ್ಬೇಕಂತ ಇಚ್ಛೆ ಐತೆ ಅಂತ ಗೊತ್ತೈತೆ ಅಂತ ತಿಳ್ಕೊಂಡ ಮಡದಿರ್ತಕ್ಕಂಥ ಎತ್ತಿಗೆ, ಸತ್ತಿರ್ತಕ್ಕಂಥ ಎತ್ತಿಗೆ ಮರು ಜೀವ ಕೊಟ್ಟು ಸಿದ್ದರಾಮೇಶ ಆ ಎತ್ತಿಗೆ ಹಸ್ತ ಇಟ್ಟು ಸತ್ತಿರ್ತಕ್ಕಂಥ ಎತ್ತಿ ನಿಂತ್ಕೊಂಡವ. ಯಾವಾಗ ಸತ್ತಿರ್ತಕ್ಕಂಥ ಎದ್ದು ನಿಂತ್ಕೊಂಡವ, ಎದ್ದು ನಿಂತ್ಕೊಂಡಾಗ ಇವ ಎತ್ತ ಹೇಳ್ಕೊಂಡ್ಬರ್ಬೇಕಂತ ತಿಳ್ಕೊಂಡ ಹೊಳ್ಳಿ ಕಟ್ಟಿದ್ರೆ ಹೇಳ್ತೀನಿ ನಿಮಗ, ಮೈಮ್ಯಾಗ ಹೂವ, ಈ ಮಲ್ಲಿಗೆ ಹೂವು ಎಷ್ಟು ಹಗರಿರ್ತಕ್ಕಲ್ಲವ ಹಂಗ ಮಲ್ಲಿಗೆ ಹೂ ಬಂದಂತ ಮಲ್ಲಿಗೆ ಹೂ ಬಂದಂತ ಆದಿಲಿಂಗ ಆ ಎತ್ತಿನ ಮ್ಯಾಗ ಶ್ರೀದ ಮಲ್ಲಯ್ಯನ ಸನ್ನಿಧಾನಕ್ಕ ಇವತ್ತು ಕೂಡ ದ್ವಾರ ಭಾಗ ಮುಂದೆ ಆ ಲಿಂಗ ಐತಿ. ಹೋಗಿ ನೋಡಬಹುದಾ ನೀವು? ಹೋಗಿ ನೋಡಬಹುದಾ? ಯಾಕ ಒಂದಲ್ಲ ಎರಡಲ್ಲ, ಸಿದ್ದರಾಮೇಶನ ಬಗ್ಗೆ ಹೇಳ್ಬೇಕಂದ್ರೆ ತಿಂಗಳಾದ್ರೂ ಕೂಡ ಸಾಲಂಗಿಲ್ಲ. ಅಂತಹ ಸಿದ್ದರಾಮೇಶ ನಿತ್ಯನೂ ಕೂಡ ತನ್ನ ಕಾಯಕವನ್ನು ಮಾಡ್ತಾ 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 ಕಾಲ ಕಳಿಬೇಕಾದ ಒಬ್ಬಕ್ಕೆ ಶರಣಿ ಬರ್ತಾಳ, ತಾಯಿ ಬರ್ತಾಳ. ಆಕೆ ಸಿದ್ದರಾಮೇಶನ ಸನ್ನಿಧಾನದೊಳಗ ಕುಟ್ಟಾಕ ಬೀಸಾಕ ಕರೆದಾಗ ಸಿದ್ದರಾಮೇಶನಿಗೆ ನನಗೆ ಭಗವಂತನ 3ನೇ ಕಣ್ಣು ಐತೆ ಅಂತ ತಿಳ್ಕೊಂಡು ಅಹಮ್ಮ ಬಂದಾಗ ಆ ಅಹಮ್ಮ ಅಳಿಸೋದಕ್ಕಾಗಿ ಆತ ಲಿಂಗವಂತ ಅಲ್ಲ ಅಂತ ತಿಳ್ಕೊಂಡು ಗೊತ್ತಾಗಿ ಆತನಲ್ಲಿ ಇರುವುದು ಬೇಡ ಅಂತ ತಿಳ್ಕೊಂಡ ಆ ಹೆಣ್ಮಗಳು ಹೋಗ್ಬೇಕಾದ ಸಾಕ್ಷಾತ್ ಮಲ್ಲಯ್ಯ ಆಕೆ ಗಂಟು ಹೊತ್ಕೊಂಡು ಹೋಗ. ಆಕೆ ಗಂಟು ಹೊತ್ಕೊಂಡು ಹೋಗಿ ಇಡ್ಬೇಕಾದ್ರೆ ಕೇಳ್ತಾರ ಏನಂತ, ಯಾರು ಕೂಡ ಬರಂಗಿಲ್ಲ ಆಕೆ ಗಂಟು ಹೊರ. ಮುಪ್ಪಾನ ಮುದುಕನಾಗಿ ಬಂದ ಆತನಂದ, ನಿಂದಿನ ಪೂಜಾದ ಗಂಟೆ ಏನದಲ್ಲ, ಬಟ್ಟೆ ಗಂಟೆ ನೀವು ಹೊರಟುವ, ಏನು ಪೂಜಾದ ಗಂಟೆ ನಾ ಹೊರಡ್ತೀನಿ. ಈ ಶಿಮಿ ದಾಟಿ ಈ ಊರು ದಾಟಿ ಅಲ್ಲಿ ಮಟ್ಟ ಇಳಿಸು ಜವಾಬ್ದಾರಿ ನಂದ. ಆದ್ರೆ ನಾ ಹಂಗ ಹೊರಂಗಿರಲ್ಲ, ನಂದೊಂದು ಆಶೆ ಏನು ಅಂತಂದ್ರೆ ನಿನ್ನ ಕೈಯಾಗಿಂದ ದ್ವಾಶಿ ಮಾಡಿ ಮುಗಿಸ್ಬೇಕ ಅಂದ. ಆತ ಯಾರು ಬೇಡ ಅಂತ ತಿಳ್ಕೊಂಡ ಆ ಹೆಣ್ಮಗಳ ಗಂಟು ಹೊರ್ಸ್ಕೊಂಡ್ ಬರ್ಬೇಕಾದ್ರೆ, ದ್ವಾಶಿ ತಿನ್ಬೇಕಾದ್ರೆ ಆತ ಏನಂತಾನ, ದ್ವಾಶಿ ತಿಂದ ಮ್ಯಾಗ ಆಕೆ ಏನಂತ ಆಶೀರ್ವಾದ ಮಾಡ್ತಾನ, ಬೆಳಿಗ್ಗೆ ಬಾಲ್ಯ, ಮಧ್ಯಾಹ್ನ ಯೌವನ, ಸಂಜೆ ಮುಪ್ಪು, ಇಲ್ಲಿ ಕೂಡ 3 ಅವತಾರ ತಾಳ್ತಾಳ. ಆ ತಾಯಿ ಹೆಸರೇನ, ಕಲ್ಯಾಣಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುದೇವರು ಏನಂತ ಹೆಸರು ಕೊಟ್ರ ಅನ್ನುವಂಥದ್ದನ್ನ ನಾಳೆ ದಿವಸ ನಾವು ನೀವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ, ಹಾಸ್ಯದಷ್ಟು ಕಾಲು ಚಾಚಬೇಕಂತ, ಸಮಯದಷ್ಟು ನಾಲಿಗೆ ಚಾಚಬೇಕಂತ
ಹಂಗೆ ನಾನು ಇವತ್ತಿನ ಸಮಯ ಇಲ್ಲಿ ವಿರಾಮ ಮಾಡ್ತಾ, ಯಾಕಂದ್ರೆ ನಮ್ಮ ದೈವದಾಗ ವಾಚನ ಮಾಡಕತ್ತ ನಮ್ಗೆ ಅರ್ಥ ಆಗತ್ತೆ. ಅದಾಗ ಹೆಂಗಿತ್ತು ಅಂತಂದ್ರೆ ನೆನಪಲ್ಲಿ ಯಾರೊಬ್ರು ಪ್ರವಚನಕಾರ ಹಿಂಗೆ ಪ್ರವಚನ ಮಾಡಕ್ಕೆ ಅವರು ಪ್ರವಚನ ಮಾಡಬೇಕಾದ್ರೆ ಭಾಳ ಭಾವುಕರಾಗಿ ಪ್ರವಚನ ಮಾಡಕತ್ತಿದ್ರೆ ಏನು ಕುಂತ ನಮ್ಮ ಒಂದು ತಾಯಿ ಒಂದು ಕುಂತು ಹೋಗಿ ಅವ್ರು ಹೆಂಗೆ ಪ್ರವಚನ ಮಾಡ್ತಾರ ಹಂಗಂಗೆ ಜೋರು ಅಳಕತ್ತಿ. ಅವಳು ಒಂದು ಪ್ರವಚನಕಾರ ಅಂದ್ಕೊಂಡ್ರು ಬಹುಶಃ ನಾ ಹೇಳುವಂಥ ಕಟ್ಟಿ ಮನಸ್ಸಿಗೆ ಬಿಟ್ಟಿರ್ಬೇಕ ಅದಕ್ಕೆ ಹೇಳಕತ್ತ ಅಂತ ತಿಳ್ಕೊಂಡು ಅವ್ರು ಮತ್ತೊಂದಿಷ್ಟು ಭಾವುಕರಾಗಿ ಹೇಳಕತ್ತ ಹೇಳುವಂತಾಗ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೇಳಕತ್ಲಕ್ಕೆ ಅವಳೊಂದು ಪ್ರವಚನ ಮಾಡೋದು ಅಂತ ಯವ್ವ ನಾನು ಹೇಳಕ ಕರ್ಸರ ನಾ ಹೇಳಕತ್ತೀನಿ ನೀ ಯಾಕೆ ಹೇಳಕತ್ತಿ ಅಂದ್ರು ಯಪ್ಪ ಏನಿಲ್ಲಪ್ಪ ನೀನಪ್ಪ ನೀ ಹೇಳ ಅಲ್ಲ ನಾ ಹೇಳಕ ಬಂದಿ ನಮ್ಮನ್ನು ಅನ್ಕಂಬೈ ಕೆಟ್ಟಾರ ನೀ ಯಾಕೆ ಹೇಳಕತ್ತಿ ಏನಿಲ್ಲಪ್ಪ ನೀ ಹೇಳು ಯವ್ವ ನಾ ಹೇಳಕತ್ತೀನಿ ಹೇಳಕತ್ತಿದ್ದ ಕಾರಣ ಏನಂತ ಕೇಳಿದಾಗ ಆ ಮುಂದಿಗೆ ಆ ತಾಯಿ ಅಂದಂತ ಯಪ್ಪ ಏನೂ ಇಲ್ಲ ಈ ಒಂದು 6 ತಿಂಗಳಿಂದ ನನ್ನ ಮನ್ಯಾಗ ಒಂದು ಎಮ್ಮಿ ಕರ ಇವರಂದ್ರು ನಿನ್ನ ಮನೆಗೆ ನೀ ಎಮ್ಮಿ ಕರಕ್ಕೂ ಇದಕ್ಕೂ ಏನು ಸಂಬಂಧ ಅಂದ್ರು. ಯಪ್ಪ 6 ತಿಂಗಳಿಂದ ಎಮ್ಮೆ ಕರ ಹಾಕಿದಾಗ ಕರ ಒದರಿ ಸತ್ತು ಹೋತು. ನನ್ನ ಮನೆಯ ಕರ 6 ತಿಂಗಳಿಂದ ಒದರಿ ಸತ್ತು ಹೋತಂದ ಇವರಂದ್ರು ನಿನ್ನ ಮನೆಗೆ ಕರಕ್ಕೂ ಇದಕ್ಕೇನು ಸಂಬಂಧ ಅಂದ್ರೆ ನೀನು ಕುಂದು ಒದರಕತ್ತಿ ದುಡಿಯಲ್ಲಿ ನೀನು ಅದಕ್ಕೆ ಅಳಕತ್ತೀನಿ ಅಂದಂತೆ ಹಂಗಾಗ್ರಿ ಕಾರಣ. ವಿಶೇಷವಾಗಿ ನಮ್ಮ ಹಿರಿಯರ ಸಮಯ ಕೊಟ್ಟ 9:30 ಮುಗಿಸ್ಬೇಕು ಅಂತ ತಿಳ್ಕೊಂಡೆ. ಯಾಕಂದ್ರೆ 9:30 ಸರಿಯಾಗಿ ಮುಗಿಸಿವಂದ್ರೆ ನಾನು ಕರೆಯಲ್ಲ ಹೌದಲ್ರಿ 10 ಗಂಟೆ ದಾಟ್ತು